ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಕತ್ತೀನಿ. ಇವತ್ತಿನ ರುಟೀನ್ ಹೆಂಗಿರ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಹೇಳೋದನ್ನ ಎಷ್ಟಂದ್ರೆ 11:15 ಎದ್ದೆ. ನಾನು ನಿನ್ನೆ 10 ಗಂಟೆಗೆ ಮಲ್ಕೊಂಡೋಳ. ಸಿಕ್ಕಾಪಟ್ಟೆ ತಲೆನೋವು, ತಲೆ ಸಿಡಿದು ಹೋಗುವಷ್ಟು ತಲೆನೋವು ನನಗೆ. ಅದು ಕೆಲವೊಂದು ಸಲ ಹೆಂಗೆ ಆಕೈತೆ ಅಂತಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೆ ಏನಾದರೂ ಟೆನ್ಷನ್ ಮಾಡ್ಕೊಂಡ್ರೆ ನಂಗೆ ಇಮಿಡಿಯೇಟ್ಲಿ ಹೆವಿ ಟೆನ್ಷನ್ ಆಗಿ ತಲೆನೋವು ಶುರುವಾಗ್ಬಿಡ್ತೈತಿ. ನಾನು ಅನ್ಕೋತೀನಿ ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು ಅಂತೇಳಿ. ಕೆಲವೊಂದು ಲೈಫಲ್ಲಿ ನಡೆಯುವ ಇನ್ಸಿಡೆಂಟ್ ಆಗಲಿ, ಕೆಲವೊಂದು ಏನೋ ಘಟನೆಗಳಾಗಲಿ ಅದನ್ನು ಮರೆಯೋಕೆ ಆಗಂಗಿಲ್ಲ. ಬಟ್ ಎದ್ದು ಚಪಾತಿ ಹಿಟ್ಟು ನಾದಿಟ್ಟೇನಿ. ಇವತ್ತು ಡ್ರೈವರಿಗೆ ಪಾಪ ಬುತ್ತಿ ಕಟ್ಟೋದಿತ್ತು. ನಮ್ಮ ಮನೆಯವರಿಲ್ಲ, ನನ್ನ ಹೆಂಡತಿಗೆ ಆರಾಮಿಲ್ಲ ಅಂತಂದ್ರೆ ರೊಕ್ಕ ಕೊಡ್ತಾರೆ. ಹೆಚ್ಚಿಗೆ ರೊಕ್ಕ ಕೊಡ್ಬೇಕಾಕೈತೆ ಅಷ್ಟೆ. ನಾನೆಲ್ಲ ಮಾಡ್ತೇನೆ ಅಂತಂದೆ. ಇಲ್ಲ ಬೇಡ ಅಂತಂದ್ರೆ ಈಗ ಸದ್ಯಕ್ಕೆ ನಮ್ಮ ಗೌರಿ ಎಲ್ಲದಾಳ, ನಮ್ಮ ಗೌರಿನ ಹೊಡ್ಕೊಂಬಂದು ನೀರು ಕುಡಿಸಿ ಕಟ್ಟಿ ಮೇವು ಹಾಕ್ಬೇಕು. ಹೆಂಗಂತಂದ್ರೆ ಕೆಲವೊಬ್ಬರ ಲೈಫಲ್ಲಿ ಯಾವಾಗಲೂ ಹ್ಯಾಪಿನೆಸ್ ಇರ್ತೈತಿ. ಇನ್ನು ಕೆಲವ್ರ ಲೈಫಲ್ಲಿ ಒಂದಿನ ಖುಷಿ ಇದ್ರೆ ಮತ್ತೊಂದು ದಿನ ಖುಷಿನೇ ಇರೋಂಗಿಲ್ಲ. ಬಟ್ ನನ್ನ ಲೈಫಲ್ಲಿ ಯಾವಾಗಲೂ ಹಂಗಂತ ಅನ್ನೋದಕ್ಕಿಂತ ಬಟ್ ಖುಷಿಯಾಗದೇನಂತ ನನ್ನ ಪಾಸಿಟಿವ್ ಆಗಿನ ಥಿಂಕ್ ಮಾಡ್ಕೊಂಡು ಪಾಸಿಟಿವ್ ಆಗಿನೇ ಇರೋಕೆ ಟ್ರೈ ಮಾಡ್ತೀನಿ. ಬಟ್ ಆದರೂ ಎಲ್ಲೋ ಒಂದು ಕಡೆ ನೆಗೆಟಿವ್ ನುಗ್ಗಿ ಬಂದು ನೆಮ್ಮದಿನ ಖುಷಿಯನ್ನೆಲ್ಲ ಹಾಳು ಮಾಡ್ತಿರ್ತೈತಿ. ನೆಲ್ಲಿಕಾಯಿ ಎಷ್ಟು ಮಸ್ತಿಗೆ ನೋಡ್ರಿ, ಮಸ್ತಿಗೆ ನೋಡಿ. ಮೊನ್ನೆ ಒಂದು ಹೋಗಿತ್ತ, ಇವತ್ತು ಒಂದು ಏರ್ಯಾರಿನೂ ಇವದಾವಲ್ಲ ಕಬ್ಬು ಇಷ್ಟು ಹೇರ್ತಾರ. ಅಯ್ಯೋ ನಮ್ಮ ಗೌರಿಗೆ ಕಬ್ಬಿನ ಮೇವು ಹಾಕಬೇಕು. ನೀರು ಕೊಡ್ತೀನಿ, ಮೊಸರು ನೀರಿದ್ದು. ಮೊಸರು ನೀರು ಒಂದಿಷ್ಟು, ಚಲೋ ನೀರಷ್ಟು. ಇಷ್ಟು ಮೇವು ಇದ್ರೂ ಎಷ್ಟು ಮೊಂಡತನ ಕಮ್ಮಂದ ಬೇಕು ನಮ್ಮ ಗೌರಿಗೆ. ಮಡ್ಡೆಲ್ಲ ಒಣಗಿಬಿಟ್ಟೈತಿ. ಈಗ ತಿನ್ನು ಗೌರಿ, ಹೊಟ್ಟೆ ತುಂಬ ತಿಂದು ಶಿರ್ಗಿ ತುಂಬ ಹಾಲು ಕೊಡು. ನಮ್ಮ ಗೌರಿ ಹಾಲು ಹಿಂಡೋದು ಕಡಿಮೆ ಮಾಡೈತಿ. ಯಾಕಂತಂದ್ರೆ ಇದು ಬಹುಶಃ ಬ್ಯಾಸಿಗೆ ಇಳಿಬೋದಂತ ಅನಿಸ್ತೈತಿ. ಇಳಿಬೋದಂತಂದ್ರೆ ಏನಂತೀರಿ ನೋಡಿ, ಅದು ಕರ ಹಾಕೋದು. ಈ ಸಲ ಹೆಣ್ಗಾರ ಆಗ್ಬೇಕು. ಹೋದ ಸಲ ಬರೀ 2 ವರ್ಷನೂ ಹೋರಿನೇ ಇಳಿತಿದ್ದ. ಒಂದು ಸಲ ಒಂದು ಹೋರಿ, ಒಂದು ಹೆಣ್ಗಾರ, ಒಂದು ಹೋರಿ ಒಂದು ಹೆಣ್ಗಾರ ಇಳಿತಿತ್ತು. ಆದರೆ ಈ ಸಲ ನಾನು ಇದು ಇಳಿದಾಗ ಊರಾಗಿದ್ನಿ, ನಮ್ಮ ಊರಾಗ ಇದೇ ಸೀಸನ್ದಾಗ ಇಳಿದಿತ್ತು ಅಂತ ಅನಿಸ್ತೈತೇನೋ. ಮತ್ತೀಗ ಇದು ಬ್ಯಾಸ್ಗಿಗೆ ಇಳಿಬೋದು, ನೋಡೋಣ್ರಿ ಇಳಿತೈತಂತೇಳಿ. ನಮ್ಮ ಕೋಳಿ ಮರಿ ಏನು ಮಾಡಾಕತ್ತ ನೋಡ್ರಿ. 17 ಬರೀ 11 ಉಳ್ದು 6 ಪಿಳ್ಳು ಹೋದ ನೋಡ್ರಿ. ಮುಂಗುಲಿ ಕಟ್ತಕ್ಕ ಕಬ್ಬಿತ್ತಲ್ಲ, ಹಾಗಾಗಿ ನಿಮ್ಗೆ ಡೈಲಿ ನೆಲ್ಲಿಕಾಯಿ ತೋರಿಸಿ ಆಸೆ ಹೆಚ್ಚಾಕತ್ತ ನೀನು ಗೊತ್ತಿಲ್ಲ. ನಿನ್ನೆ ನಾನು ರಾತ್ರಿ ಮಲ್ಕೋಬೇಕಾದ್ರೆ ಅಷ್ಟೇ ಇರಿ, ಬೆಳಗ್ಗೆ 5 ಗಂಟೆಗೆ ಏಳಬೇಕು. 5 ಗಂಟೆಗೆ ಎದ್ದು ಲಗ್ನ ಜಳಕ ಮತ್ತು ಪೂಜೆ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ಬೇಕು, ರೊಟ್ಟಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ನಿ. ಹೆಸರುಕಾಳಿನ ಪಲ್ಯ ಮತ್ತು ಗೊಂಜಾಳ ರೊಟ್ಟಿ ಅಂತೇಳಿ. ಬಟ್ ನಾ ಅನ್ಕೊಂಡಿದ್ದೆ ಎಲ್ಲನೂ ಉಲ್ಟಾ ಆತ. ಇಷ್ಟೊತ್ತನ ಹಂಗೆ ಮಾತಾಡ್ಕೊಂತ ಆಗ ಚಪಾತಿ ಮಾಡ್ತಿದ್ದೆ ನಾನು. ಇದು ಕೂದಲ ತೊಗೊಂಡ ಹಿಂಗೆ ಏನಾದರೂ ಜಾಡ್ನಿ ಏನಾದರೂ ತೊಗೋತೀವಲ್ಲಕ್ಕ, ಅವ್ರು ಬಂದ್ರೆ ಮಾತಾಡ್ಕೊಂತ ಕುಂತಿಂಗ. ಇಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫು ಮತ್ತು ಬಡವ್ರ ಲೈಫು ಹೆಂಗಿರ್ತೈತೆ ಅಂತಂದ್ರೆ ಕಂಪೇರ್ ಮಾಡ್ಕೊಳಕ್ಕೂ ಆಗಂಗಿಲ್ಲ. ಒಂದೊಂದು ಹೊತ್ತಿನ ಊಟಕ್ಕೂ ಎಷ್ಟು ಕಷ್ಟಪಡ್ತಿರ್ತಾರೆ ಪಾಪ ಅವರು.
ಅದನ್ನೆಲ್ಲ ಕೇಳಿದಾಗ ಅವ್ರ ಮನೆ ಪರಿಸ್ಥಿತಿ ಎಲ್ಲ ಕೇಳಿದಾಗ ಎಷ್ಟು ಬೇಜಾರಂತ ಅನಿಸ್ತೈತಿ. ಅವ್ರು ಯಾವಾಗಲೂ ಬಂದ ಪ್ರತಿ ಸಲನೂ ಹೇಳೋದು ನನಗೆ, ನಿಮ್ಮ ಮಕ್ಕಳಾಗಿಲ್ಲ, ನೀನು ಟೆನ್ಷನ್ ಅಷ್ಟ ಮಾಡ್ಕೊಳಕ್ಕೆ ಹೋಗ್ಬೇಡ, ದೇವ್ರು ನಿಮ್ಮ ಜೀವನಾನ ಆರಾಮಿಟ್ಟಾನ, ಆರಾಮೈತಿ ನಿನ್ನ ಲೈಫ್ ಅಂತೇಳಿ. ಯಾಕಂದ್ರೆ ಮಕ್ಕಳಂತ ಹುಟ್ಟಿದಿಂದ ಅವರು ನಮ್ಗೆ ಆಸರೆ ಆಗಬೇಕು, ನಮ್ಮ ಕಷ್ಟ ಸುಖ ಶೇರ್ ಮಾಡ್ಕೋಬೇಕಂತ ನಾವು ಮಕ್ಕಳನ್ನ ಹಡೆಯಂಗಿಲ್ಲ. ಮಕ್ಕಳು ಬೇಕಂತ ಹಡಿತೀವಿ. ಆದರೂ ಒಂದು ಹಂತಕ್ಕೆ ಬಂದಿಂದ ಇದನ್ನು ಮಾಡಬೇಕಲ್ಲ, ಅದು ಆಗದೆ ಇರುವಾಗ ಎಲ್ಲ ತಾಯಿಂದಿರ ಅಂದ್ರೆ ಆ ಥರ ತಾಯಿಂದಿರ ಹಂಗೆ ಹೇಳೋ ಸಹಜ. ನಾನು ಮೊನ್ನೆ ದೀಪಾವಳಿಗೇನೋ ಊರಿಗೆ ಹೊಂಟಿದ್ವಿಲ್ಲ, ದೀಪಾವಳಿ ಟೈಮಲ್ಲಿ ಅಂತ ಅನಿಸ್ತೈತಿ. ಅವಾಗೂ ಸಹಿತ ಅಲ್ಲಿ ಬಸ್ ಸ್ಟ್ಯಾಂಡ್ದಾಗ ಇದ್ದಾಗ ಜಾಸ್ತಿ ಏಜ್ ಆದವ್ರು ಗಂಡ ಹೆಂಡತಿ ಇಬ್ಬರದೀರಿ, ಆರಾಮ್ ಉಂಡು ತಿಂದು ಆರಾಮ್ ಎಂಜಾಯ್ ಮಾಡಿ ಹೋಗ್ಬಿಟ್ಟು ನೀವು ಲೈಫ್, ಮಕ್ಕಳು ಅಂತ ಅಷ್ಟ ಚಿಂತೆ ಮಾಡಕ್ಕೆ ಹೋಗ್ಬಿಡುವ ಯವ್ವ ನೀನು ಅಂತ ಹೇಳಂತಂದ್ರೆ ಹಂಗೆ ಹೇಳಿದಾಗ ಖುಷಿ ಆಕೈತಿ. ಒಬ್ಬೊಬ್ಬರು ಹೆಂಗಂತಾರ ಅದು ಜೀವನದ ಪಾಠ ಕಲಿಸಿರ್ತೈತಿ ಅವ್ರಿಗೆ, ತಿಳ್ಕೊಂಡಿರ್ತಾರ, ಎಷ್ಟೋ ಘಟನೆಗಳು ನಡೆದಿರ್ತಾವ ಅವ್ರಿಗೆ, ಅದಕ್ಕೋಸ್ಕರ ಹಂಗೆ ಹೇಳ್ತಿರ್ತಾರ. ಇನ್ನೊಂದು ಏನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಜುಕೇಷನ್ ಭಾಳ ಕಡಿಮೆ. ಈಗ ಕೊಡ್ತಾರೆ, ಎಜುಕೇಷನ್ ಇಲ್ಲ ಅಂತಲ್ಲ, ಬಟ್ ಅಷ್ಟೊಂದು ಎಜುಕೇಷನ್ಗೆ ಮಹತ್ವ ಕೊಡೋಂಗಿಲ್ಲ. ಎಷ್ಟು ಎಜುಕೇಷನ್ಗೆ ಮಹತ್ವ ಕೊಡ್ತಾರೆ ತಂದೆ ತಾಯಿ ಆದವ್ರ, ಅಷ್ಟು ಮಕ್ಕಳು ಬುದ್ಧಿವಂತರಕ್ಕಾರ. ಮತ್ತು ಹೆಂಗಂತಂದ್ರೆ ಆ ಮನೆಯಲ್ಲಿ ನಡೆಯುವ ವಾತಾವರಣ ಹೆಂಗಿರುತ್ತೆ, ತಂದೆ ತಾಯಿ ಯಾವಾಗಲೂ ಜಗಳ ಮಾಡೋದು, ತಂದೆ ಡ್ರಿಂಕ್ ಮಾಡೋದು, ಈ ಥರ ಏನಾದರೂ ಕೆಟ್ಟ ಘಟನೆಗಳು ನಡೆದಾಗ ಆಟೋಮೆಟಿಕ್ಲಿ ಮಕ್ಳು ಏನು ಮಾಡ್ತಾರಂದ್ರೆ ಹಾದಿ ತಪ್ತಾರ. ಮಕ್ಕಳಿದ್ದವ್ರ ಆದಷ್ಟು ಒಳ್ಳೆಯ ಸಂಸ್ಕೃತಿನ ಕಲಿಸ್ಬೇಕು. ಅಂದಾಗ ಮುಂದೆ ನಾವು ಮುಪ್ಪಿನ ಕಾಲಕ್ಕೆ ಖುಷಿಯಿಂದ ಇರೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಯಾಕಾದರೂ ಹೊಡೆದೇವೇನೋ ಮಕ್ಕಳನ್ನ ಅನ್ನುವಂಥ ಸ್ಥಿತಿ ಒದಗ್ತೈತಿ. ಕಬ್ಬಿನ ಗಾಡಿ ಹೆರಾಕದಿದೆಲ್ಲ, ಒಂದು ಗಾಡಿ ಹೇರಿ ಅಲ್ಲಿ ಮ್ಯಾಗ ಹೋಗಿ ಬಿಟ್ಟು ಬರ್ಬೇಕು ಅದನ್ನು. ಅದೇನೋ ಲಪ್ಪ ಮುರಿಲಪ್ಪ ಅಂದ್ರೆ ಸೈಡ್ ಕಟ್ಟಿಗೆ ಹಾಕಿರ್ತಾರಲ್ಲ ಸಪೋರ್ಟಿಗೆ ಅಂತ ಹೇಳಿ, ಅದು ಮುರಿತಂತ ಮತ್ತೆ ಏನೇನು ಮಾಡಿದ್ರೆ. ನಮ್ಮ ವಿಠಲ್ನ ಅದಾನ ಇವತ್ತು ಪಾಪ, ನಮ್ಮ ವಿಠಲ್ ನಮ್ಮ ದೊಡ್ಡಪ್ಪ ಭಾಳ ಹೆಲ್ಪ್ ಮಾಡಾಕತ್ತಾರ. ನನಗೂ ಅಷ್ಟ ಸುಮ್ಮನೆ ಮಕ್ಕಳಂಗ ಆಗ್ಬಿಟ್ಟೈತಿ, ಅಷ್ಟೊಂದು ತಲೆನೂ ನನಗೆ ಕುಂದ್ರಾಕಾಗಲ್ತು, ನಿಂದ್ರಾಕಾಗಲ್ತು. ನಂಗೆ ತಲೆನೂ ಸಾಕತ್ತೆ ಅಂದ್ರೆ ನಂಗೆ ಕಣ್ಣ ತೆಗಿಯಂಗಿಲ್ಲ, ನಾನು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಕ್ಕೋಬೇಕಂತ ಅನಿಸ್ತೈತಿ. ಹಂಗಾಗ್ಬಿಡ್ತೈತಿ. ಪಾಪ ಅವಾಗ ಫೋನ್ ಹಚ್ಚಿದ್ದಾಳೆ, ಅವಾಗ್ಲೂ ಫೋನ್ ಹಚ್ಚಿ ಮಾತಾಡೋಕ್ಕಾಗಲಿಲ್ಲ. ಅವ್ರೊಂದು ಬಂದ್ರಲ್ಲ, ಹಂಗೆ ಮತ್ತೆ ಅವ್ರು ಕೂಡ ಮಾತಾಡ್ಕೊಂತ ಕುಂತೆ. ಕಷ್ಟದಲ್ಲಿದ್ದವ್ರಿಗೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡ್ಬೇಕು. ಅವ್ರು ಆಗಲೂ ಪ್ರತಿ ಸಲ ಮೊದಲು ರೇಷನ್ ಅಕ್ಕಿ ಭಾಳ ಬರ್ತಿದ್ದಲ್ಲ, ಅವಾಗ ಅಕ್ಕಿ ಟೀ ಕೊಡ್ತಿದ್ದು ನನಗೆ. ಈ ಸಲ ಜೋಳ ಟೀ ಕೊಡ್ತೀನಿ. ಅವ್ರು ಮತ್ತು ಅವ್ರ ಮಗಳು ಒಬ್ಬರು ಪ್ರೆಗ್ನೆಂಟ್ ಅದಾರಂತ, ಹಡಕ್ಕಿಂತ ಮುಂಚೆ ಇಲ್ಲ ಹಡದಿಂದ ಅದ್ರ ಗೋಧಿ ಜೋಳ ಮತ್ತೆ ಕೊಡ್ತೇನೆ ಅಂತ ಹೇಳೀನಿ. ಪಾಪ ಅನಿಸ್ತದಂತ ನೋಡಲಾದ್ರು. ಪಾಪ ಪ್ರತಿ ಸಲ ಬಂದಾಗೂ ಅವ್ರ ಫೀಲಿಂಗ್ನ ಶೇರ್ ಮಾಡ್ಕೋತಾರ. ಬಿಸಿ ಬಿಸಿ ಚಪಾತಿ ರೆಡಿ ಆಗತ್ತವ. ಪಲ್ಯ ಅಂತ ನಾನು ಏನು ಮಾಡಿಲ್ಲ, ಶೇಂಗಾ ಚಟ್ನಿ ಐತಿ. ನಂಗೆ ಇನ್ನೊಂದು ಹರಾಡಿದ್ದವರು ತುಪ್ಪ ತಿನ್ಬಾರ್ದು ಅನ್ನೋದು ನನಗೆ ಗೊತ್ತಾನೇ ಇಲ್ಲ. ನಮ್ಮ ಕಡೆ ಹೆಂಗೆ ಅಂತಂದ್ರೆ ಹಾಸ್ಪಿಟಲ್ಗೆ ನಾವು ಹೋಗ್ತೀವಿಲ್ಲ, ಈ ಥರ ಫುಡ್ ತಿನ್ನಬೇಕು, ಈ ಥರ ಫುಡ್ ತಿನ್ನಬಾರ್ದು, ಇದನ್ನ ಅವಾಯ್ಡ್ ಮಾಡ್ಬೇಕಂತ ಏನು ಹೇಳಂಗೇನೆ ಇಲ್ಲಪ್ಪ ನನಗೆ. ಹಂಗಾಗಿನ ಬೇಜಾರಾಗ್ಬಿಡ್ತೈತೆ. ನಾನು ಏನಾದರೂ ಅಂತೀನ, ಏನು ರುಕ್ಮಿಣಿ ನೀನು ಭಾಳ ಕಲ್ತೀನಿ, ನೀನು ಡಾಕ್ಟರ್ನ ಅಂತ ಅಂತೀರಿ. ನಮ್ಗೆ ಯಾಕಂದ್ರೆ ಈಗ ಥೈರಾಯ್ಡ್ ಐದಂತ ನಾವು ಹಾಸ್ಪಿಟಲ್ಗೆ ಹೋಗಿದ್ವಲ್ಲ, ಯಾವ ಫುಡ್ ತಿನ್ನಬೇಕು, ಯಾವುದನ್ನ ಬಿಡಬೇಕು ಒಂದು ಮಾತು ನಮ್ಗೆ ಏನು ಹೇಳಿಲ್ಲ. ಈ ಗುಳಿಗೆ ಗುಳಿಗೆ ಆಗಿಂದ ಬೇರೆ ಕಡೆನ ಹೋಗ್ತೀನಿ ದವಾಖಾನಿಗೆ. ಇಲ್ಲೇ ರಾಮದುರ್ಗಕ್ಕೆ ಹೋಗಿ ತೋರಿಸ್ಕೊಂಡಿದ್ದು. ರಾಮದುರ್ಗ ಬಿಟ್ಟ ನಮ್ಗೆ ನಿಯರ್ ಅಂತಂದ್ರೆ ಬಾಗಲಕೋಟೆನ ಬರ್ತೈತಿ. ಬಾಗಲಕೋಟೆ, ಬೆಳಗಾವಿ, ಹುಬ್ಳಿ, ಧಾರವಾಡ ದೂರ ಅಕ್ಕ. ಹುಬ್ಬಳ್ಳಿ ಅಂದ್ರೆ 140 ಕಿಲೋಮೀಟ್ರ್, ಧಾರವಾಡ 120 ಹಿಂಗೆ, ಬೆಳಗಾವಿನೂ 100. ಬಟ್ ಬೆಳಗಾವ್ದಾಗೂ ನಮ್ಗೆ ಅಷ್ಟು ಹಾಸ್ಪಿಟಲ್ ಮ್ಯಾಗ ಅಂದ್ರೆ ಏನು ಹೇಳಂಗಿಲ್ಲ. ನಾವು ಏನಾದ್ರು ಕೇಳಿದ್ರು ಸಹಿತ ನಮ್ಮ ಡೌಟನ್ನು ಕ್ಲಿಯರ್ ಮಾಡಂಗಿಲ್ಲ ನಮಗೆ ಲೋಕಲ್. ಬಟ್ ನಾನು ಹೋಗಿರೋ ಕಡೆ ಎಲ್ಲ ಹಂಗನೋ ಏನೋ ಗೊತ್ತಿಲ್ಲ, ಅಥವಾ ನಮ್ಗೆ ಒಬ್ಬಳಿಗೆ ಹಂಗೆ ಏನೋ ಗೊತ್ತಿಲ್ಲ, ಅನುಭವ ಆಗೈತಿನೋ. ಬಟ್ ನಮ್ಗೆ ಏನು ಅನುಭವ ಆಗಿರ್ತೈತಿಲ್ಲ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಆದಷ್ಟು ನೀವು ಗೋಧಿ ಹಿಟ್ಟು, ಪಾಕೆಟ್ ಹಿಟ್ಟೆಲ್ಲ ಯೂಸ್ ಮಾಡ್ತಿರಲ್ಲ, ದಯವಿಟ್ಟು ಪಾಕೆಟ್ ಹಿಟ್ಟು ಯೂಸ್ ಮಾಡೋದನ್ನ ಬಿಡ್ರಿ. ಬಿಟ್ಟು ಗೋಧಿನ ತಗೋರಿ. ಗೋಧಿ ತೊಗೊಂಡ್ರೆ ನೀವು ಹಿಟ್ಟು ಹಾಕಿಸ್ಕೊಂಡು ಮಾಡ್ರಿ, ಎಲ್ಲದಕ್ಕೂ ಬರ್ತೈತಿ. ಮೈದಾ ಹಿಟ್ಟು ಅಂತೂ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ.
ಅದರಿಂದ ಯಾವ ಸ್ವೀಟು ತಿಂಡಿ ತಿನಿಸುಗಳನ್ನ ಮಾಡಾಕ ಹೋಗ್ಬೇಡ್ರಿ. ಅದು ಮೈದಾ ಹಿಟ್ಟು ಆಗಿರೋದು ಗೋಧಿಯಿಂದನೂ, ಬಟ್ ಗೋಧಿ ಒಳಗೆ ಏನು ವೈಟ್ದೇ ಇರ್ತದೆ, ಅದಕ್ಕೇನೋ ಒಂಥರ ನಮ್ಗೆ ಬರಂಗಿಲ್ಲ ಅದು. ಅದನ್ನಷ್ಟ ತೆಗೆದು ಏನಂದ್ರೆ ಹಿಟ್ಟು ಮಾಡಿರ್ತಾರೆ ಅದನ್ನು. ಅದರಲ್ಲಿ ಯಾವುದೇ ನಮ್ಗೆ ಏನು ಸಿಗ್ಬೇಕಾಗಿರೋ ವಿಟಮಿನ್ ಆಗಲಿ ಏನು ಸಿಗಂಗಿಲ್ಲ ಅದರಿಂದ ಮೈದಾ ಹಿಟ್ಟಿಲೆ. ನಾವು ಹೋಳಿಗೆ ಸಹಿತನೂ ಗೋಧಿ ಹಿಟ್ಟಿನ ಮಾಡ್ತೇವೆ. ಒಂದು ಹಿಟ್ಟು ಗೋಧಿ ಅಷ್ಟು ಜಿಗಟ್ಟಿಲ್ಲ. ನಾವು ಗೋಧಿ ತಗೋಬೇಕಾದ್ರೆ ಇಲ್ಲಿ ನಮ್ಮೂರಾಗ ತಗೋತೀವಿ. ನಾವು ಇಲ್ಲಿ ಬೆಳಿತಾರಲ್ಲ ಹೋಳಿಗೆ ಬರೋ ಗೋಧಿನ ನೋಡಿ ತಗೊಂಡಿರ್ತೇವೆ. ನಾವು ಮೊದಲು ಕೇಳ್ತೇವೆ ಹೋಳಿಗೆ ಬರ್ತಾವೇನಿಲ್ಲ ಅಂದ್ರೆ. ಇವು ಗೋಧಿ ಒಂದ ಗೋಧಿ ನೋಡ್ರಿ, ರವಾ ಉಪ್ಪಿಟ್ಟಿನ ರವಾ ಮಾಡ್ಬೋದು, ಹೋಳಿಗೆ ಹಿಟ್ಟು ಹಾಕಿಸ್ಬೋದು, ಮತ್ತೆ ಚಪಾತಿನೂ ಮಾಡ್ಬೋದು, ಹೋಳಿಗೆನೂ ಮಾಡ್ಬೋದು. ಎಲ್ಲ A to Z ನಾವು ಏನು ಬೇಕಾದ ಮಾಡ್ಕೋಬೋದು ಇದ್ರಲ್ಲೇ. ಅದ ನೀವು ಪಾಕೆಟ್ ಹಿಟ್ಟು ತೊಗೊಂಬರ್ರಿ ಅಂಗಡಿಯಾಗಿಂದ ಚಪಾತಿ ಮಾಡಾಕ, ಅದು ಚಪಾತಿ ಎಷ್ಟನ ಬರ್ತೈತಿ. ಅದ ಗೋಧಿ ತಗೊಂಡ್ರಂದ್ರೆ ನಿಮ್ಗೆ ಎಲ್ಲಾನು ಬರ್ತೈತಿ. ಇದ್ರೊಳಗೆ ಏನು ಬೇಕಾದ್ ನೀವು ಮಾಡ್ಕೋಬೋದು. ಅವ್ರು ಬರ್ತಾರಂತ ಚಪಾತಿ ಮಾಡಾಕತ್ನಿ ಎಲ್ಲದಾರೇನೋ. ನಾನು ಮಕ್ಕೊಂಡ ಬಿಟ್ಟಂಗಿಲ್ಲ, ಅವ್ರಿಗೆ ಬೇಜಾರು ಕೂಡ. ಹೊಲ್ದಾಗ ಕೆಲಸ ಐತೆಲ್ಲ ಒಂದು ಸ್ವಲ್ಪ ಸಿಕ್ಕಂಗೆ ಇರ್ತೈತಿ. ಪಲ್ಯ ಮಾಡಿದ್ರೆ ಪಲ್ಯ ತಿನ್ನಂಗಿಲ್ಲ, ಅದಕ್ಕೆ ತುಪ್ಪ ಖಾರ ಹಾಕೋತಾರೆ. ಅದಕ್ಕೆ ತುಪ್ಪ ಖಾರ ಹಾಕೊಂಡು ತಿಂತಾರೆ ಮಾಡ್ತಾರೆ. ನಾನು ಹಿಟ್ಟಿನ ಪಲ್ಯ ಮಾಡ್ಬೇಕಂತ ಮಾಡಿದ್ನಿ, ಬಿಸಿ ಅನ್ನ ಮಾಡಿ. ಅಣ್ಣದಾಗ ಹೋಗ್ತೈತಿ, ಚಪಾತಿ ಒಳಗೆ ಹೋಗ್ತೈತೆ ಅಂತ ಹೇಳಿ. ಬಟ್ ಅವರು ಬಂದೇನೇ ಇಲ್ಲ. ಮತ್ತು ನಾನು ಪಲ್ಯ ಮಾಡಬೇಕು, ಅವ್ರು ತಿಂದೇ ಇರಬೇಕು, ಅದಕ್ಕೆ ಬೇಡ ಅಂಥೇಳಿ ಪಲ್ಯ ಸ್ಕಿಪ್ ಮಾಡಿದೆ. ಪಲ್ಯ ಮಾಡಲಿಲ್ಲ ನಾನು. ಮತ್ತೆ ಆಮ್ಯಾಗ ಸಿಗ್ತೇನೆ. ಸಂಜೆಗೆ ಏನಾದ್ರು ಸ್ಪೆಷಲ್ ಅಡುಗೆ ಮಾಡಿದ್ರೆ ಶೇರ್ ಮಾಡ್ತೇನೆ. ನಮ್ಮ ಯಜಮಾನ್ರೆ ಚಪಾತಿ, ಬೆಳ್ಳುಳ್ಳಿ ಖಾರ ಐತಿ, ಶೇಂಗಾ ಚಟ್ನಿ ಐತಿ, ಇದು ಬೆಲ್ಲ ಮತ್ತು ಇದು ತುಪ್ಪ, ಬೆಲ್ಲ ಮತ್ತು ಇದು ಏನಂತಾರ ಅಲ್ಲಿ ನೋಡಿ ನಂಗೆ ಕಾಣಿಸಂಗಿಲ್ಲ. ಬಳತ ತಾಡ್ಕೊಡ್ಲಿ. ಹಾಂ ಬೆಳ್ಳುಳ್ಳಿ ಖಾರ ಐತಿ. ಬೆಳ್ಳುಳ್ಳಿ ನಾನು ಚಪಾತಿ ಹಾಕ್ತೇನೆ. ಬೆಳ್ಳುಳ್ಳಿ ಖಾರ ತಿನ್ನಂತಂದ್ರೂ ಇಲ್ಲಿ ನೋಡ್ರಿ, ಇವ್ರು ಮಸಾಲೆ ಖಾರನ ಬೇಕು ಅವ್ರಿಗೆ. ನಾನು ಇದೊಂದು ರೀಸನ್ನಿಂದಾಗೆ ಪಲ್ಯ ಮಾಡಲಿಲ್ಲ. ನಾನು ಟೊಮೆಟೊ ಗೊಜ್ಜು ಮಾಡ್ಬೇಕಂತ ಅಂದ್ಕೊಂಡು ಅವ್ರು ತಿನ್ನಂಗಿಲ್ಲ ಅಂತೇಳಿ. ವೆಂಕಟೇಶ್ ಖಾರ ಚಟ್ನಿ ಹಾಕೋ, ಶೇಂಗಾ ಚಟ್ನಿ. ಗಾಡಿ ಲೋಡ್ ಬರತ್ತಲ್ಲ, ನೀರು ಇರ್ತದೆ. ಸರಿಸ್ಕೊಡಿ ಚಪಾತಿ. ಬೆಲ್ಲ ಚಲೋ ಐತೆ ನೋಡ. ಬಾಳೆಹಣ್ಣು ಕೊಡ್ಲ, ಬಾಳೆಹಣ್ಣು ಇದರಿಂದ ಮಾಡಲ್ಲ. ಬಾಳೆಹಣ್ಣು ಕಲೆಗ್ಯಾವಲ್ಲ, ಬಾಳೆಹಣ್ಣು ಇವಷ್ಟೇ ನೋಡ್ರಿ. ಇದು ತಿನ್ನಾಕ ಭಾಳ ರುಚಿ ಇರ್ತಲ್ಲ, ಉಳಿರಂಗಿಲ್ಲ, ಏನಿರಂಗಿಲ್ಲ. ನಮ್ಮ ಮನೆ ಹಂಗೆ ತಿಂತಾರೆ. ನಾನು ತಿಂದಿಲ್ಲ, ಇವತ್ತು ತಂದೆ ಏನೋ ತಿಂದೇನಿ. ಏಲಕ್ಕಿ ಬಳಿ. ಹೌದಣ್ಣ, ಇರಲ್ಲ. ಕೋಳಿ ಇಷ್ಟು ಕಬ್ಬಿನೊಳಗೆ ಮೇಯ್ದ. ನಾನು ಏನೇನು ಕಾಯಿಪಲ್ಲೆ ಹಾಕ್ತೀನಿ ನೋಡಿ, ಬರ್ರೀ ಅವನ್ನ ತಿಂತಾವ್ರಿ ಇವ. ಥಂಡಿಗೆ ಸಣ್ಣ ಪೀಳಿಗಳು ಹೆಂಗೆ ಮುದ್ದೆಗೆ ಅಡ್ಡಾಡ್ತಾವ ನೋಡ್ರಿ. ನಮ್ಮ ಕಡೆಯಿಂದ ಥಂಡಿ ಭಾಳ ಇಲ್ಲ, ನಿಮ್ಮ ಕಡೆ ಥಂಡಿ ಹೆಂಗೈತೆ ಅಂತ ಹೇಳ್ರಿ. ನೀರು ಕುಡಿಯಕತ್ತ ಅಮ್ಮ ಯಜಮಾನ್ರಿ ನಾವು ಮಾಡಾಕತ್ತಾರಿಲ್ಲಿ. ಇದು ನೆಕ್ಸ್ಟ್ ಡೇ ಇದ್ದೆ ನಾನು ವಿಡಿಯೋ ಕ್ಲಿಪ್ಪಿಂಗ್ನ ಶೇರ್ ಮಾಡಾಕತ್ತಿದ್ದೆ. ನೀನು ಮತ್ತು ಸಂಜೆ ಮುಂದೆ ಏನು ಮಾಡೋಕ್ಕಾಗಲಿಲ್ಲ ನನಗೆ. ಹೆಂಗೆ ಅನ್ಸಾಕತ್ತೆ ನೋಡಿ ನಮ್ಮಲ್ಲ, ಖಾಲಿ 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 ಖಾಲಿ. ಹಂಗ್ರೆ ಸೌಂಡ್ ಕಡಿಮೆ ಇಡ. ಸೂರ್ಯ ಉದಯ ಆಗೋದು ನೋಡಿದಾಗ ಎಷ್ಟು ಖುಷಿ ಆಕೈತಿ. ಅಲ್ಲಿ ಬೆಂಡೆ ಬೀಜ ಹಾಕಿದ್ನೆಲ್ಲ ಆ ಊಟನೇ ಇಲ್ಲ, ಇಲ್ಲಿ ಊಟ ನೋಡ್ರಿ. ಇದು ಸೌತೆ ಬಳ್ಳಿ, ಇದು ಬೆಂಡೆ ಬೀಜ. ಅಲ್ಲೆಷ್ಟು ಹಾಕಿದ್ನಿಯಪ್ಪ, ಅವು ಏನು ಹುಟ್ಟಿನ ಇಲ್ಲ, ಅವ್ಯಾಕೆ ಹುಟ್ಟಿಲ್ಲ ಅಂತ ಗೊತ್ತಿಲ್ಲ ನನಗೆ. ಮೆಣಸಿನ ಬೀಜ ಎಷ್ಟು ಚಂದ ಹುಟ್ಟ್ಯಾವ. ಏಕ ಹಾಂ ಹಾಂ, ಇವು ನೋಡ್ರಿ ಮೆಣಸಿನ ಬೀಜ ಹಾಕಿದ್ನಿಲ್ಲ, ಹುಡ್ತಾವೇನಿಲ್ಲ ಅಂತ ಅಂದ್ಕೊಂಡಿದ್ನಿ. ಇವು ಬಹುಶಃ ಬ್ಯಾಡಗಿ ಬೀಜ ಅಂತ ಅನಿಸ್ತಿ, ಬ್ಯಾಡಗಿ ಮೆಣಸಿನ್ಕಾಯಿ.
ನೀ ಹಾಕಿದ್ದು ಕೊತ್ತಂಬ್ರಿನ? ಅಯ್ಯ ನನಗೆ ಗೊತ್ತಾನ ಆಗಲಿಲ್ಲ ನೋಡು. ಕೊತ್ತಂಬ್ರಿಗೆ ಮೆಣಸಿನ ಬೀಜಕ್ಕೆ ವ್ಯತ್ಯಾಸ ಗೊತ್ತಾಗಂಗಿಲ್ಲ. ನೀ ಹಾಕಿದ ಕೊತ್ತಂಬ್ರಿ ಒಂದು ಇಲ್ಲ ಕೋಳಿ ಹಾಕೊಂತಿನ. ವೆಂಕಟೇಶ ಹಿಂಗ್ಯಾಕೆ ಹಾಕಿ ಮೆಣಸಿನ ಬೀಜ ಅಗಿ ಕಿತ್ತು ಹಚ್ಚಕಂತ. ಇಲ್ಲೊಂದು ಇವು ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ. ಅವಾಗ ಮೆಣಸಿನ್ಕಾಯಿ ತಂದಿದ್ದೆಲ್ಲ ಅದ್ರಾಗಿನ ಬೀಜ ತೆಗೆದು ಹಾಕಿದ್ನಿ. ಇವು ಎಲ್ಲ ಮಿಕ್ಸಿಂಗ್ ಇರ್ಬೋದಂತ ಅನಿಸ್ತೈತಿ. ಕೋಳಿ ಕೊತ್ತಂಬ್ರಿ ಎದೈತಿ, ಕೋಳಿ ಬಿಟ್ರಲ್ಲ. ಏನು ಕೋಳಿನ ಹಿಂಗೆ ಹೇಳಿ. ರಾಜಗಿರಿ ನೋಡ್ರಿ, ಅರಿವೆ ಸೊಪ್ಪು ಎಣ್ಣೆ ಹೊಡೆದ್ರಂದ್ರೆ ಎಲ್ಲ ಹೋಗ್ಬಿಡ್ತತಿ. ಇದು ಕಸ ತಕೊಂಡ್ರ ಆಳುಗಳು ಸಿಗಂಗಿಲ್ಲ. 300 ರೂಪಾಯಿನ 350 ರೂಪಾಯಿನೋ ಐತಲ್ಲ ಪಗಾರ. 300 ರೂಪಾಯಿ ಇರ್ಬೋದೇನೋ. ನಮ್ಮ ಹೊಲ್ದಾಗಿನ ಕೆಲಸ ಹೆಂಗೆ ಅಂತಂದ್ರೆ ಫುಲ್ ಬ್ಯಾಸ್ಗೆ ಟೈಮಲ್ಲ ಬರ್ತಾವೆ. ಏನು ಮಾಡಿದೆ? ನೀರು ಬಿಟ್ಟಿನಿ ಈಗ. ಮತ್ತೆ ನೀರು ಹಚ್ಚಿದ್ದಿಲ್ಲ, ಮತ್ತೆ ನೀರು ಬಿಟ್ಟು ನೋಡ್ರಿ. ನೀರು ಭಾಳ ಬೇಕು ನಮ್ಮ ಹೊಲಗಳಿಗೆ. ನಂಗೆ ಗೊತ್ತಿಲ್ಲ ಏನು ಬಂದಾರಂತ. ಈಗ ಎಷ್ಟು ಇದು 3ನೇ ಟ್ರಿಪ್ ಅಲ್ಲ. ಹಾಂ, ಯಾವ ವಾರ ಅಂತ ನೆನಪಿಲ್ಲ ನನಗೆ. ನೆನಪಿಲ್ಲ ಯಾವ ವಾರ ಅಂತೇಳಿ. ಇಲ್ಲಿ ಅಲಸಂದಿ ಬೀಜ ಊರಿದ್ದೆ ನಾನು. ನೀವು ಹಾಕಿದ್ವಿ ಅಂದ್ರೆ ಪರ್ಮನೆಂಟ್ ಉಳಿತಾವು ಅಂತೇಳಿ. ಇವು ನೋಡ್ರಿ ಎಲ್ಲ ರೋಗ ಬಿದ್ದುಬಿಟ್ಟಾವ. ಹಿಂಗೆ ಆಗ್ಬಿಡ್ತೈತಿ. ಇದು ಅಲಸಂದಿದ ಈ ಸಣ್ಣ ಹುಳ ಬರ್ತೈತಿ. ಆ ಹುಳ ಕರಿ ಹುಳ ಬರ್ತೈತಿ, ಕಣ್ಣಿಗೆ ಕಾಣಿಸ್ತಾ ಇರೋವಂಥದ್ದು. ಅದೆಲ್ಲ ತಿಂದ್ಬಿಟ್ಟೈತಿ. ಇಷ್ಟು ಹಂಗೆ ರೋಗ ಬಿದ್ದುಬಿಟ್ಟೈತಿ. ಹಾಂ, ಬೆಂಡಿ ಇಲ್ಲೊಂದು ಹುಟ್ಟೈತಿ ನೋಡ್ರಿ. ಈ ಕೋಳಿ ಕಡ್ತ ಕೋಳಿನೂ ಅಲ್ಲ ನೋಡಿ, ಬೆಂಡಿ ಏನು ಕೋಳೆ. ಹೌದು, ಶುಕ್ರವಾರ ಬಂದಾರ ಅವ್ರು. ಮತ್ತಿಲ್ಲಿ ಹೀರಿ ಬೀಜ ಹಾಕಿದ್ನಿ, ಅದ್ರೊಳಗೆ ಒಂದು ಬೀಜ ಹುಟ್ಟೈತಿ. ಇಲ್ಲಿ ಏಕ ಹಾಕಿದ್ದೆ ನಾನು ಹೀರಿ ಬೀಜ. ಇವೇನು ಮಾಡ್ತಾವಂದ್ರೆ ಕೆಬ್ರಿ ತಿಂತಾವಲ್ರಿ, ಮೇಯ್ತಾವಲ್ಲ, ಅವಾಗ ಹೋಗ್ಬಿಡ್ತಾವ. ಹಾಂ, ಇಲ್ಲೊಂದು ಹುಟ್ಟೈತಿ ಹೀರಿ ಬೀಜ. ಒಂದು 10-15 ಬೀಜ ಹೀರಿ ಏನು ಬೆಂಡೆ ಗೊತ್ತಿಲ್ಲ. ಅದು ಅಲ್ಲೈತಿ ನಾವು. ಹೇಳ್ತತ್ ಬಿಡ್ಲ, ಬೀಜನೂ ಇರ್ತೈತಿ. ತಡ ಮಾಡಿ ಹೇಳ್ತೈತಿ. ಏನು ಹೇಳಲಿದ್ದು ಒಂದು ಗದ್ದೆ ಇದು ಇಲ್ಲಿ ಹೇಳ್ತತ್ತ. ಇಲ್ಲಿ ನೀರು ನಿಂದಿರ್ತೈತಲ್ಲ, ಲೇಟಾಗಿ ಹೇಳ್ತತಿ. ಫ್ರೆಂಡ್ಸ್, ನಾನಿಲ್ಲಿ ಸೀರೆ ಫೋಟೋ ಏನು ಹಾಕಾಕತ್ತೇನಿಲ್ಲ. ಎಲ್ಲ ಸೀರೆನೂ ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ಇಲ್ಲಿ ನಾನು ಕೆಲವೊಂದಿಷ್ಟು ಕಲರ್ಸ್ ಫೋಟೋನ ಅಷ್ಟೇ ಹಾಕಿರ್ತೀನಿ. ಕಲರ್ಸ್ ಭಾಳ ಇರ್ತಾವೆ. ನನಗೆ ಯಾವ ಚಂದ ಅನ್ನಿಸ್ತಾವ, ನನಗೆ ಯಾವ ಕಲರ್ ಲೈಕ್ ಅಂತ ಅನ್ನಿಸ್ತಾವ ಅವನ್ನ ಫೋಟೋ ಹಾಕಿರ್ತೀನಿ. ನನಗೆ ಇಷ್ಟ ಆಗಿರೋ ಕಲರ್ ನಿಮಗೂ ಇಷ್ಟ ಆಗಬೇಕಂತ ಏನಿಲ್ಲ. ನೀವು ಅದರಲ್ಲಿ ಸ್ಕ್ರೀನ್ಶಾಟ್ನ ತೆಗೆದು ಕಳಿಸಿದ್ರಂದ್ರೆ ಅದರಲ್ಲಿ ಎಷ್ಟು ಕಲರ್ ಅದಾವ ಅಂತೇಳಿ ನಾನು ಎಲ್ಲನೂ ಕಳಿಸ್ತೀನಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಆನ್ಲೈನ್ ಪೇಮೆಂಟ್ ಇರ್ತೈತೆ ಅಂತೇಳಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ನಿಮ್ಗೆ ಬೇಕಂತಂದ್ರೆ ನಂಬರ್ ಇನ್ನೂ ಡಿಸ್ಪ್ಲೇ ಆಗತ್ತೈತಲ್ಲ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ನಾನೀಗ ತೋರ್ಸಾಕತ್ತಿರೋದು ಇಳಕಲ್ ಸೀರೆ ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳ್ರಿ? ಪ್ರತಿಯೊಬ್ಬರಿಗೂ ಗೊತ್ತೈತಿ. ಯಾಕಂದ್ರೆ ಇಡೀ ಜಗತ್ತಿನ ಪ್ರಸಿದ್ಧವಾಗಿರುವಂಥ ಇಳಕಲ್ ಸೀರೆ ಇವು. ಇವಕ್ಕೂ ರೇಟ್ ಹೇಳ್ತೀನಿ ನೋಡ್ರಿ. ಇವಕ್ಕೂ ಪ್ರೈಸ್ ಬಂದ 2300 ರೂಪಾಯಿ ಇರ್ತೈತಿ. ಮತ್ತು ಫ್ರೀ ಶಿಪ್ಪಿಂಗ್ ಇರ್ತೈತಿ. ಇಳಕಲ್ ಸಾರಿ ಒಳಗೆ ಸಾಕಷ್ಟು ನಮೂನೆ ಅದಾವ. ಹಾಗಾಗಿ ಕಲರ್ ಆಗಲಿ, ಕ್ವಾಲಿಟಿ ಆಗಲಿ, ಅದಕ್ಕೇನು ಹ್ಯಾಂಡ್ಲೂಮ್ ಮತ್ತು ಪವರ್ಲೂಮ್ ಅಂತ ಏನು ಇರ್ತಾವಲ್ಲ, ಅದ್ರ ಮ್ಯಾಗ ರೇಟ್ ಬೇರೆ ಬೇರೆ ಥರ ಇರ್ತೈತಿ. ಈಗ ಇಲ್ಲಿ ತೋರ್ಸಾಕತ್ತೇನಿಲ್ಲ, ಇವು ಇಳಕಲ್ ಸೀರೆ ಅಲ್ಲ. ನಾನು ಎಲ್ಲ ಮಿಕ್ಸಿಂಗ್ ಮಾಡಿ ಸೀರೆನ ಹಾಕಿರ್ತೀನಿ. ಇವು ಮಸ್ತ್ ಅದಾವ ಸಾರಿ. ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದಾವ. ನಿಮ್ಗೆ ಇದರಲ್ಲಿನೂ ಬೇಕಂದ್ರೆ ಈಗೇನು ನಾನು ಟೋಟಲ್ಲಾಗಿ ಫೋಟೋ ಹಾಕೇನಲ್ಲ, ಅದ್ರೊಳಗೆ ನಿಮ್ಗೆ ಯಾವ ಸೀರೆ ಇಷ್ಟ ಆಕೈತಲ್ಲ ಆ ಸೀರೆನ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ. ಇವು ಕಲರ್ ನೋಡಿರಿ, ಒಂದಕ್ಕಿಂತ ಒಂದು ಕಲರ್ ಮಸ್ತ್ ಅದಾವ. ಯಾವ ಕಲರ್ ತೊಗೋಬೇಕು, ಯಾವ ಕಲರ್ ಬಿಡಬೇಕು ಅನ್ನೋ ಗೊಂದಲನ ಸೃಷ್ಟಿ ಆಗ್ಬಿಡ್ತೈತಿ. ಅಷ್ಟು ಚಂದ ಅದಾವ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಸೀರೆ ಬೇಕಾದ್ರೆ ರೀಸನಬಲ್ ರೇಟಲ್ಲೇ ಸಿಗ್ತಾವೆ. ಇಳಕಲ್ ಸೀರೆ ಅಷ್ಟನ್ನ ರೇಟ್ ಭಾಳ ಆಕ್ಕವ, ಯಾಕಂದ್ರೆ ಹ್ಯಾಂಡ್ಲೂಮ್ ಸಾರಿ. ಇವಕ್ಕೂ ರೇಟ್ ಬಂದೂ
ಸೇಮ್ 2300 ರೂಪಾಯಿನ. ಇಲ್ಲಿ ಇದ್ರೊಳಗೆ ಇನ್ನೊಂದು ಪ್ಲೇನ್ ಬರ್ತಾವಲ್ಲ ಅವು ಸೀರೆ ರೇಟ್ 2000 ಇರ್ತೈತಿ. ಇವು 2300 ರೂಪಾಯಿ ಇರ್ತಾವೆ. ಹಾಗಾಗಿ ನಿಮ್ಗೆ ಇವು ಬೇಕಾ ಅಥವಾ ಅವು ಬೇಕಾ ಅಂಥೇಳಿ ನೀವು ಆಯ್ಕೆ ಮಾಡಿ ತೊಗೋಬೇಕಾಕೈತಿ. ಇದರಲ್ಲಿ ಕಲರ್ಸ್ ಭಾಳಷ್ಟು ಅವೈಲೇಬಲ್ ಅದಾವೆ. ವೈಟ್ ಒಂದು ಕಲರ್ ಬರೋಂಗಿಲ್ಲ ಇದ್ರೊಳಗೆ. ವೈಟ್ ಬಿಟ್ಟರೆ ಉಳ್ಕೆದು ಎಲ್ಲ ಕಲರ್ನೂ ಬರ್ತಾವೆ. ಈ ಥರ ಕ್ರೀಮ್ ಕಲರ್, ಇದು ಏನಂತಾರೆ ಬ್ರೌನ್ ಏನಂತಾರೆ ನೋಡಿರಿ, ಆ ಕಲರ್ ಬರ್ತಾವೆ. ವೈಟ್ ಒಂದು ಬರೋಂಗಿಲ್ಲ. ಅದನ್ನು ಬಿಟ್ಟರೆ ನಿಮ್ಗೆ ಎಲ್ಲೋ ಸಾರಿನೂ ಸಹಿತ ಐತೆ ನೋಡಿರಿ. ನಿಮ್ಗೆ ಇದರಲ್ಲಿ ನಾನು ಹೇಳಿದ್ನಲ್ಲ ಸಾಕಷ್ಟು ಕಲರ್ಸ್ ಬರ್ತಾವೆ. ನಂಬರ್ ಏನು ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿರಿ. ಓನ್ಲಿ ವಾಟ್ಸಪ್ ಒಂದು ಅವೈಲೇಬಲ್ ಇರೋದು. ನೀವು ಕಾಲ್ ಅತಿ ಮಾಡಿದ್ರೆ ಕಾಲೆಲ್ಲ ಬರೋಂಗಿಲ್ಲ. ಈಗೇನು ಶೇರ್ ಮಾಡೋಕತ್ತೇನಿಲ್ಲ. ಈ ಸೀರೆಗೆ 2000 ರೂಪಾಯಿ ನೋಡಿರಿ ಅಮೌಂಟು. ಅವು ಹೆಂಗೆ ಇವು ಗಾಯತ್ರಿ ಬಾರ್ಡರ್ ಇರ್ತೈತಿ, ಅದರಲ್ಲಿ ಡಿಸೈನ ಅತಿ ಚೇಂಜಸ್ ಬಂದಿರ್ತೈತಲ್ಲ, ಹಾಗಾಗಿ ರೇಟ್ ಜಾಸ್ತಿ ಇರ್ತೈತಿ. ಇವ್ಕರ ಪ್ರೈಸ್ ಮತ್ತೊಮ್ಮೆ ಹೇಳಕತ್ತೀನಿ 2000.